ಶುಭ ಮಧ್ಯಾಹ್ನ. ನಾನು ನಿಮ್ಮ ಪ್ರೀತಿಯ ಶೀಶ ಒಂದನೇ ತರಗತಿ ವಿದ್ಯಾರ್ಥಿನಿ. ನಾನು ಸಂಗೊಳ್ಳಿ ರಾಯಣ್ಣವ ವೇಷಭೂಷಣ ಧರಿಸಿದ್ದೇನೆ. ಸಂಗೊಳ್ಳಿ ರಾಯಣ್ಣವ ಚಿಕ್ಕ ಕಿರು ಪರಿಚಯ ನೀಡುತ್ತೇನೆ. ಸಂಗೊಳ್ಳಿ ರಾಯಣ್ಣವರು ಕರ್ನಾಟಕದ ವೀರ ಕ್ರಾಂತಿಕಾರಿ, ಕನ್ನಡದ ಹೆಮ್ಮೆಯ ಪುತ್ರ, ಬ್ರಿಟಿಷರ ವಿರುದ್ಧ ಹೋರಾಡಿದ ಅಪ್ರತಿಮ ಸ್ವಾತಂತ್ರ್ಯ ವೀರ. ಸಂಗೊಳ್ಳಿ ರಾಯಣ್ಣವರು ಆಗಸ್ಟ್ 15, 1796ರಲ್ಲಿ ಕಿತ್ತೂರು ಸಾಮ್ರಾಜ್ಯದ ಸಂಗೊಳ್ಳಿಯಲ್ಲಿ ಜನಿಸಿದ್ದರು. ಇಂದು ಕಿತ್ತೂರು ಸಾಮ್ರಾಜ್ಯ ಬೆಳಗಾವಿ ಎಂದು ಕರೆಯಲ್ಪಡುತ್ತಿದೆ. ಅವರ ತಂದೆ ಭರಮಪ್ಪ, ಅವರ ತಾಯಿ ಕೆಂಚಮ್ಮಾಜಿ. ಬ್ರಿಟಿಷರ ವಿರುದ್ಧ ಹೋರಾಡಿದ ಕನ್ನಡಿಗರ ಸಿಂಹಸ್ವಪ್ನ. ಕಿತ್ತೂರು ರಾಣಿ ಚೆನ್ನಮ್ಮರ ಬಳೆಗೆ ಬಂಟನಾಗಿದ್ದರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಅವರು ಸಾವಿನ ಹೊರಗೂ ಹೋರಾಡಿದರು. ನಾನು ಈಗ ವೀರಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಮತ್ತು ಬ್ರಿಟಿಷರ ನಡುವೆ ನಡೆದ ಚಿಕ್ಕ ಸಂಭಾಷಣೆಯನ್ನು ಅಭಿನಯಿಸುತ್ತಿದ್ದೇನೆ. ಇದು ಕಿತ್ತೂರು ಆಸ್ಥಾನದಲ್ಲಿ ನಡೆದ ಸನ್ನಿವೇಶ. ಮಾಂಡ ಸಾಯುವ ಒಪ್ಪಂದದ ಪ್ರಕಾರ ನಾವು ಕಪ್ಪ ಕೇಳುವುದಕ್ಕೆ ಬಂದಿದ್ದೇವೆ. ಮುಚ್ಚು ಬಾಯಿ, ತಾಯ ಆಸ್ಥಾನಕ್ಕೆ ಬಂದು ತಾಯಿಗೆ ಹೆಚ್ಚು ಸೌಖ್ಯನ ನಿನಗ? ಇಲ್ಲಿ ಕಟ್ಟಲೆ ಮಾಡುವ ಅಧಿಕಾರ ಇರೋದು ನಮಗ, ನಿಮಗಲ್ಲ. ನಮ್ಮ ಪಾಲಿನ ಕಪ್ಪವನ್ನು ಕೊಟ್ಟು ಬಿಡಿ. ಕನ್ನಡಿಗರ ಮಾನಭಿಮಾನ ನಿನ್ನಂತ ಕಜ್ಜಿನಾಗೇನೋ ಗೊತ್ತೈತಿ. ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದನ್ನರಿದ ನಾಡೈತಿ. ಇಂಥ ನಾಡಿಗೆ ನೀನು ಜೀವ ಭಯ ತೋರಿಸ್ತಿ. ಇಂತಹ ಕಷ್ಟದಲ್ಲೂ ಇಷ್ಟೊಂದು ದರ್ಪವೇ? ಫಿರಂಗಿ ಅವರ ಎದೆ ಗುಂಡಿಗೆ ರಕ್ತ ಭೂಮಿಗೆ ಬಿದ್ದಿ ಸೋತವೆಂಬ ಸುದ್ದಿ ಕೇಳಾಗ ಕನ್ನಡಿಗರು ಕಾಕುಂತವ್ರೆ. ಮಾಂಡಸಾಯ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ಅಧಿಕಾರವಿದೆ. ಕಿತ್ತೂರು ಸ್ವಾತಂತ್ರ್ಯ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡದ ಗುಂಡಿಗೆ ಇರೋ ಗಂಡು ಭೂಮಿ ನಮ್ಮದು. ಈ ಕನ್ನಡದಾಗ ಹುಟ್ಟಿರೋ ಮಕ್ಕಳು ದೇಶ